4 ವರ್ಷ 4 ತಿಂಗಳು 12 ದಿನಗಳು ಯಶ್ ಅವ್ರನ್ನ ಸ್ಕ್ರೀನ್ ಮೇಲೆ ವಿಟ್ನೆಸ್ ಮಾಡೋದಕ್ಕೆ ನಾವು ಕಾಯಬೇಕಾಗಿದ್ದಂತಹ ಸಮಯ ಇದು. ಕೆಲವು ಚರಿತ್ರೆಗಳೇ ಹಾಗೆ. ಇಡೀ ದೇಶನೇ ಅವರು ಈಗ ಹೋಗ್ತಿರುವಂತಹ ಸ್ಥಾನವನ್ನ ನೋಡಿ ಹೊಗಳ್ತಾ ಇದ್ರೆ, ಯಶ್ ಅವರು ಇನ್ನೊಂದು ಹಂತ ಮೇಲಕ್ಕಿರಬೇಕು, ಗ್ಲೋಬಲ್ ಲೆವೆಲ್ ಅಲ್ಲಿ ಕನ್ನಡ ಸಿನಿಮಾದ ಸ್ಟ್ಯಾಂಪ್ ಬೀಳ್ಬೇಕು ಅನ್ನೋ ಹಠದಿಂದ ಕೆಲಸವನ್ನ ಮಾಡ್ತಾ ಇರೋದನ್ನ ನೋಡಿದ್ರೆ ಖಂಡಿತ ಹೆಮ್ಮೆ ಆಗುತ್ತೆ. ಇನ್ನು ಟಾಕ್ಸಿಕ್ ನ ಟ್ರೈಲರ್, ಇಷ್ಟೆಲ್ಲ ಪ್ರಮೋಷನಲ್ ಮೆಟೀರಿಯಲ್ಸ್, ಯಶ್ ಅವರ ಆಪ್ಕಿ ಅದಾಲತ್ ನ ಇಂಟರ್ವ್ಯೂ, ಇದನ್ನೆಲ್ಲ ನೋಡ್ತಾ ಇದ್ರೆ ಖಂಡಿತ ಇದು ಸುಲಭವಾದ ಪ್ರಾಜೆಕ್ಟ್ ಅಂತೂ ಅಲ್ವೇ ಅಲ್ಲ ಗುರುವೆ. ಆ ಮಾಸಿವ್ ಸ್ಟಾರ್ ಕಾಸ್ಟ್ ನ ಹ್ಯಾಂಡಲ್ ಮಾಡೋದು ಕೂಡ ದೊಡ್ಡ ಟಾಸ್ಕ್. ಯಶ್ ಅವರು ಈ ಗ್ರೇನೆಸ್ ಇರುವಂತಹ ಕ್ಯಾರೆಕ್ಟರ್ಸ್ ನ ಮಾಡಿದ್ದಾರೆ. ಬಟ್ ಅಗೈನ್ ಈ ರಾಯನ ಪಾತ್ರ ಇದೆಯಲ್ಲ, ಅದಕ್ಕೂ ಒಂದು ಲೆವೆಲ್ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಸೊ ಈ ಎಲ್ಲಾ ಪರಿಶ್ರಮಕ್ಕೆ ತಕ್ಕ ಬೆಲೆ ಅಂತ ಸಿಗೋದು ಸಿನಿಮಾ ಅನ್ಇಮ್ಯಾಜಿನಬಲ್ ನಂಬರ್ಸ್ ನ ಗಳಿಸಿದಾಗ. ಸೊ ಬನ್ನಿ, ಹಾಗಿದ್ರೆ ಈ ವಿಡಿಯೋನಲ್ಲಿ ಟಾಕ್ಸಿಕ್ ನ ಅಡ್ವಾನ್ಸ್ ಲೆವೆಲ್ ಬುಕಿಂಗ್ ನ ಮೇಲೆ ಬೆಳಕು ಚೆಲ್ತಾ ಎಲ್ಲೆಲ್ಲಿ ಎಷ್ಟೆಷ್ಟು ಗಳಿಸಿದೆ ಅನ್ನೋದನ್ನ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಒಂದು ಚಿಕ್ಕ ನೋಟ್. ಈ ವಿಡಿಯೋನಲ್ಲಿ ನಾವು ಮೆನ್ಷನ್ ಮಾಡ್ತಾ ಇರುವಂತಹ ನಂಬರ್ಸ್ ಈಗ ನಾವು ರೆಕಾರ್ಡ್ ಮಾಡ್ತಿರುವಂತಹ ವೇಳೆಯಲ್ಲಿ ನಮ್ಗೆ ದೊರೆತಿರುವಂತಹ ಅಂಕಿಅಂಶಗಳು. ನೀವು ಈ ವಿಡಿಯೋನ ನೋಡ್ತಾ ಇರುವಂತಹ ಟೈಮ್ ನಲ್ಲಿ ಈ ನಂಬರ್ಸ್ ಇನ್ಫ್ಲೇಟ್ ಖಂಡಿತವಾಗ್ಲೂ ಆಗಿರುತ್ತೆ. ಇಂಡಿಯಾದ ಬುಕಿಂಗ್ ನ ಕಡೆಗೆ ನೋಡೋದಾದ್ರೆ ಈವರೆಗೆ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಬರೋಬ್ಬರಿ 7 ಲಕ್ಷ ಟಿಕೆಟ್ಸ್ ನ ನೇಷನ್ ವೈಡ್ ಮಾರಾಟ ಮಾಡಿದೆ. ಅಂಡ್ ಟೋಟಲ್ 32 ಕೋಟಿಯಷ್ಟು ನೆಟ್ ಕಲೆಕ್ಷನ್ ಅನ್ನ ಟಾಕ್ಸಿಕ್ ಈಗಾಗಲೇ ಭಾರತದ ಒಳಗಡೆ ಮಾಡಿದೆ. ಈ ಟಿಕೆಟ್ ಸೇಲ್ಸ್ ರಿಪೋರ್ಟ್ಸ್ ನ ನೋಡ್ತಿರುವಾಗ ನನಗೆ ಅತ್ಯಂತ ಖುಷಿ ಕೊಟ್ಟಂತಹ ಸಂಗತಿ ಅಂದ್ರೆ ಬರೀ ಕರ್ನಾಟಕ ಮಾತ್ರವಲ್ಲದೆ ನಾರ್ದರ್ನ್ ಸೈಡ್ಸ್ ನಲ್ಲಿ ಇದಕ್ಕೆ ಸಿಕ್ತಿರುವಂತಹ ಪ್ರತಿಕ್ರಿಯೆ. ಮುಂಬೈನಲ್ಲೊಂದು ಗೆಟಿ ಗ್ಯಾಲಾಕ್ಸಿ ಅನ್ನುವಂತಹ ಪ್ರಖ್ಯಾತವಾದ ಚಿತ್ರಮಂದಿರ ಇದೆ. ದಶಕಗಳ ಇತಿಹಾಸ ಹೊಂದಿರುವಂತಹ ಈ ಥಿಯೇಟರ್ ನಲ್ಲಿ ಎಷ್ಟೋ ಬಾಲಿವುಡ್ ನಟರು ತಮ್ಮ ಪೀಕ್ ನ ನೋಡಿದ್ದಾರೆ. ಈ ತರದ ಚಿತ್ರಮಂದಿರದಲ್ಲಿ ಯಶ್ ಅವರ ಬರೋಬ್ಬರಿ 30 ಅಡಿಯ ಕಟೌಟ್ ಇವತ್ತು ನಿಂತಿದೆ ಅಂತಂದ್ರೆ ಅದು ಸಾಧಾರಣವಾದ ಮಾತು ಅಲ್ವೇ ಅಲ್ಲ. ಇನ್ನು ಈವರೆಗೆ ಮೊದಲನೇ ದಿನಾನೇ ಈ ಸಿನಿಮಾದ ಬಳಿ ಆಲ್ ಓವರ್ ಇಂಡಿಯಾ 14,900 ಶೋಸ್ ಇದಾವೆ. ಈ ಸಿನಿಮಾ ಯಾವ ಮಟ್ಟದ ಅದ್ದೂರಿ ಬಿಡುಗಡೆಯನ್ನ ಕಾಣೋದಕ್ಕೆ ಹೊರಟಿದೆ ಅನ್ನೋದನ್ನ ಈ ನಂಬರ್ಸ್ ಸೂಚಿಸ್ತಾ ಇದೆ. ನಮ್ಮ ಕರ್ನಾಟಕದಲ್ಲಿ ಈವರೆಗೂ 2,600ಕ್ಕೂ ಆಸುಪಾಸಿನ ಶೋಸ್ ಗಳು ಅಲಾಟ್ ಆಗಿದೆ. ಅಂಡ್ 16 ಕೋಟಿಯ ಅಡ್ವಾನ್ಸ್ ಬುಕಿಂಗ್ ನ ಆಲ್ರೆಡಿ ಈ ಸಿನಿಮಾ ಮಾಡಿದೆ. ಅಂಡ್ ರಿಲೀಸ್ ಹತ್ರ ಆಗ್ತಾ ಇದ್ದ ಹಾಗೆ ಈ ಸಂಖ್ಯೆ ಇನ್ನೂ ಹೆಚ್ಚಾಗುತ್ತೆ ಅನ್ನೋದು ಕನ್ಫರ್ಮ್. ಬೆಂಗಳೂರಿನ 980 ಶೋಸ್ ನಲ್ಲಿ ಈಗಾಗಲೇ 475 ಶೋಸ್ ಗಳು ಸೋಲ್ಡ್ ಔಟ್ ಆಗಿದೆ. ಮಿಕ್ಕಿರುವಂತಹ ಎಲ್ಲಾ ಶೋಸ್ ಕೂಡ ಫಾಸ್ಟ್ ಫಿಲ್ಲಿಂಗ್ ಆಗಿವೆ. ಕನ್ನಡದ ಐಮ್ಯಾಕ್ಸ್ ನ 25 ಶೋಸ್ ಗಳಲ್ಲಿ ಆಲ್ಮೋಸ್ಟ್ ಎಲ್ಲವೂ ಸೋಲ್ಡ್ ಔಟ್ ಆಗಿರೋದು ಸಂತಸ ಕೊಡ್ತಿರುವಂತಹ ವಿಚಾರ. ಇನ್ನು ಈ ಸಿನಿಮಾಗೆ ಅತ್ಯಂತ ಮುಖ್ಯವಾದ ಮಾರ್ಕೆಟ್ ಆದಂತಹ ಹಿಂದಿ ಮಾರ್ಕೆಟ್ ನಲ್ಲಿ ಈವರೆಗೆ 11,000 ಆಸುಪಾಸಿನಷ್ಟು ಶೋಸ್ ಗಳು ಸಿಕ್ಕಿದೆ, ವಿಚ್ ಇಸ್ ರಿಯಲಿ ಹ್ಯೂಜ್. ಈ ಶೋಸ್ ನಲ್ಲಿ ಎಲ್ಲಾ ಸೇರಿಸಿ 40% ಆಕ್ಯುಪೆನ್ಸಿಯನ್ನ ಸಿನಿಮಾ ಹಾಲ್ಸ್ ತಗೊಂಡ್ರೆ ಮೊದಲ ದಿನದ ನಂಬರ್ಸ್ ಗಗನವನ್ನೇ ಚೀರಿ ಮುಂದೆ ಹೋಗುತ್ತೆ ಅನ್ನೋದ್ರಲ್ಲಿ ಅನುಮಾನನೇ ಬೇಡ. ಕೇವಲ ಹಿಂದಿಯಲ್ಲೇ ಈ ಸಿನಿಮಾ ಈವರೆಗೆ 12.5 ಕೋಟಿಗೂ ಅಧಿಕ ಕಲೆಕ್ಷನ್ ಅನ್ನ ಮಾಡಿದೆ. ಅಂಡ್ ಲಿಟರಲಿ ದೊಡ್ಡ ಬಾಲಿವುಡ್ ಸ್ಟಾರ್ಸ್ ಅನ್ಸ್ಕೊಳ್ಳೋರೆ ಈ ನಂಬರ್ಸ್ ನ ತಮ್ಮ ಓಪನಿಂಗ್ ಡೇ ನಲ್ಲಿ ಕಾಣೋದಕ್ಕೆ ಆಸೆ ಪಡ್ತಾರೆ. ಅಂತದ್ರಲ್ಲಿ ನಮ್ಮ ರಾಯ ಅಲ್ಲಿ ಆಳ್ತಾ ಇರೋದನ್ನ ನೋಡಿದ್ರೆ ಎಲ್ಲಿಲ್ಲದ ಖುಷಿ ಆಗ್ತದೆ ಗುರುವೆ. ಇಷ್ಟೇ ಅಲ್ಲ, ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲೂ ಬೆಳಗ್ಗೆ 6 ಗಂಟೆಯಿಂದ ಶೋಸ್ ಗಳಿದ್ದು ಎಲ್ಲವೂ ಆಲ್ಮೋಸ್ಟ್ ಹೌಸ್ಫುಲ್ ಆಗಿವೆ. ಹಿಂದಿ 13.5 ಕೋಟಿ ಪ್ಲಸ್ ಕಲೆಕ್ಷನ್. ಈ ನಂಬರ್ಸ್ ನ ಬಾಲಿವುಡ್ ಸ್ಟಾರ್ಸ್ ಅನ್ಸ್ಕೊಳ್ಳೋರೆ ಡೇ 1 ಕಲೆಕ್ಷನ್ ನಲ್ಲಿ ಎಕ್ಸ್ಪೆಕ್ಟ್ ಮಾಡದೇ ಇರುವಂತಹ ಪರಿಸ್ಥಿತಿಯಲ್ಲಿ ಟಾಕ್ಸಿಕ್ ಬರೀ ಅಡ್ವಾನ್ಸ್ ಬುಕಿಂಗ್ ನಲ್ಲಿ ಈ ಮ್ಯಾಡ್ ನಂಬರ್ಸ್ ನ ನೋಡ್ತಾ ಇರೋದು ಅಚ್ಚರಿ ಹಾಗೂ ಸಂತಸ ತಂದುಕೊಡುವಂತಹ ವಿಚಾರ. ಇನ್ನು ತೆಲುಗು ಸ್ಟೇಟ್ಸ್ ನಲ್ಲಿ ಅಡ್ವಾನ್ಸ್ ಬುಕಿಂಗ್ ಇನ್ನು ಫುಲ್ ಫ್ಲೆಡ್ಜ್ ಆಗಿ ಓಪನ್ ಆಗಿಲ್ಲ. ಆಂಧ್ರ ಹಾಗೂ ತೆಲಂಗಾಣ ಸರ್ಕಾರಗಳು ಟಾಕ್ಸಿಕ್ ನ ಪ್ರೈಸ್ ಹೈಕ್ಗೆ ಒಪ್ಪಿದೆ. ಅಂಡ್ ತೆಲುಗು ಸ್ಟೇಟ್ಸ್ ನಲ್ಲೂ ಯಶ್ ಅವರಿಗೆ ಇರುವಂತಹ ಕ್ರೇಜು ಅಷ್ಟಿಷ್ಟಲ್ಲ. ಒಮ್ಮೆ ಶೋಸ್ ಓಪನ್ ಆಗ್ತಾ ಇದ್ದ ಹಾಗೆ ಅಲ್ಲಿ ಕೂಡ ತುಂಬಾ ಒಳ್ಳೆ ಕಲೆಕ್ಷನ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ. ಇನ್ನೊಂದು ಸರ್ಪ್ರೈಸಿಂಗ್ ಫ್ಯಾಕ್ಟ್ ಏನಪ್ಪಾ ಅಂತಂದ್ರೆ ಆಸ್ಟ್ರೇಲಿಯಾ, ಕೆನಡಾ, USA ಈ ತರದ ಫಾರಿನ್ ಮಾರ್ಕೆಟ್ಸ್ ನಲ್ಲಿ ತೆಲುಗು ವರ್ಷನ್ ಅಡ್ವಾನ್ಸ್ ಬುಕಿಂಗ್ ಈಗಾಗಲೇ ಓಪನ್ ಆಗಿದೆ. ಅಂಡ್ ಅರ್ಲಿ ಎಸ್ಟಿಮೇಟ್ ಸೂಚಿಸುವಂತಹ ಪ್ರಕಾರ ಈ ಮಾರ್ಕೆಟ್ಸ್ ನಲ್ಲಿ ತೆಲುಗು ವರ್ಷನ್ ನ ಕಲೆಕ್ಷನ್ ಕನ್ನಡ ಹಾಗೂ ಹಿಂದಿಗಿಂತಲೂ ಹೆಚ್ಚಿರಬಹುದಂತೆ. ಹೊರಗಡೆ ದೇಶಗಳಲ್ಲಿ ಲಕ್ಷಾಂತರ ತೆಲುಗು ಜನಗಳಿದ್ದಾರೆ. ಅಂಡ್ ಎಲ್ಲರೂ ಟಾಕ್ಸಿಕ್ ನ ಸಖತ್ ಬರ ಮಾಡ್ಕೊಳ್ತಾರೆ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಇದೇ ಅಲ್ವಾ ಗುರುವೆ ಒಬ್ಬ ಟ್ರೂ ಪ್ಯಾನ್ ಇಂಡಿಯನ್ ಸ್ಟಾರ್ ನ ಪರಿಚಯ. KGF 2 ಸಿನಿಮಾ ತಮಿಳ್ನಲ್ಲಿ 100 ಕೋಟಿ ಹಾಗೂ ಮಲಯಾಳಂನಲ್ಲಿ 50 ಕೋಟಿ ಗಳಿಸಿತ್ತು. ಅಂಡ್ ಆ ಮ್ಯಾಡ್ ನಂಬರ್ಸ್ ನ ಈಗ ಎಕ್ಸ್ಪೆಕ್ಟ್ ಮಾಡೋದು ನನಗೆ ಸ್ವಲ್ಪ ಕಷ್ಟ ಆಗ್ತಿದೆ. ಯಾಕಂದ್ರೆ KGF 2ಗೆ ತನ್ನದೇ ಆದಂತಹ ಹೈಪ್ ಇತ್ತು, ಏನಾಗುತ್ತೆ ಅನ್ನೋಂತಹ ಕ್ಯೂರಿಯಾಸಿಟಿ ಇತ್ತು. ಬಟ್ ಟಾಕ್ಸಿಕ್ ನ ಬಳಿ ಆ ಅಡ್ವಾಂಟೇಜ್ ಇಲ್ಲ. ಬಟ್ ಸ್ಟಿಲ್ ಕಂಟೆಂಟ್ ಕ್ಲಿಕ್ ಆದ್ರೆ ಜನ ಯಾವತ್ತಾದ್ರೂ ಆ ಸಿನಿಮಾನ ಕೊಂಡಾಡಿ ಹೆಗಲ ಮೇಲೆ ಕೂರಿಸ್ಕೊಳ್ತಾರೆ. ಅಂಡ್ 50-100ಕ್ಕಿಂತಲೂ ಹೆಚ್ಚು ನಂಬರ್ಸ್ ನ ಗಳಿಸೋದು ಗ್ಯಾರಂಟಿ.
ಇದಾಗಿತ್ತು ನಮ್ಮ ರಿಪೋರ್ಟ್ ಟಾಕ್ಸಿಕ್ ಅಡ್ವಾನ್ಸ್ ಬುಕಿಂಗ್ ನ ಕುರಿತು. ಸಿನಿಮಾ ರಿಲೀಸ್ ಹತ್ರ ಬಂದೇ ಬಿಡ್ತು, ಉಳಿದಿರೋದು ಒಂದೇ ದಿನ. ಯಶ್ ಅವರನ್ನ, ಗೀತು ಮೋಹನ್ ದಾಸ್ ಮತ್ತು ಅವರ ವಿಷನ್ ಅನ್ನ ಬಿಗ್ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ. ಸ್ಕೂಲ್ ನಲ್ಲಿ ಎಲ್ಲಾದ್ರೂ ಟ್ರಿಪ್ ಅರೇಂಜ್ ಮಾಡಿದಾಗ ಇರುತ್ತಲ್ಲ ಆ ತವಕ, ಆ ಎಕ್ಸೈಟ್ಮೆಂಟು, ಅದೇ ಎಮೋಷನ್ ನ ನಾನು ಫೀಲ್ ಮಾಡ್ತಾ ಇದ್ದೀನಿ. ಟಾಕ್ಸಿಕ್ ನ ರಿವ್ಯೂ ಜೊತೆಗೆ ನಾನು ನಿಮಗೆ ಮತ್ತೆ ನಾಳೆ ಸಿಗ್ತೀನಿ. ಸೈನಿಂಗ್ ಆಫ್, ಮನು.